ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, KSET 2023-24ಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಒಂದು KEA ವೆಬ್ಸೈಟ್ನಲ್ಲಿ ಮಹತ್ವವಾದಂಥ ಮಾಹಿತಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾರ್ನಿಂಗ್ ವಿಡಿಯೋ ಮಾಡಬೇಕಾಗಿತ್ತು. ಅದು ಬಂದ ತಕ್ಷಣ ಸ್ವಲ್ಪ ಬ್ಯುಸಿ ಇದ್ದಂಥ ಕಾರಣದಿಂದಾಗಿ ಎಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ತಿಳ್ಕೊಂಡು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಏನಪ್ಪ ಅಂತಂದರೆ, ಯಾರ್ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ವಲ್ಲ ನಾವು ಮೊನ್ನೆ KSETಲ್ಲಿ, ಸೊ ಅವ್ರಿಗೆ ಏನಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು KEAಯಿಂದ ಕಾಲ್ ಮಾಡಿರ್ತಾರೆ ಅಂತಂದು ಹೇಳ್ಬಹುದು. ಸೊ ಹಂಗಂದ್ರೆ ಇದು ಹೆಂಗೆ ನಡೆಯುತ್ತೆ ಅಂತ ನೋಡಿದಾಗ ಇದು ಆಫ್ಲೈನ್ ವೆರಿಫಿಕೇಷನ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಬೆಂಗಳೂರಿನ KE ಆಫೀಸ್ಗೆ ವಿಸಿಟ್ ಮಾಡಬೇಕಾದಂತಹ ಒಂದು ಕೆಲಸ ಅಂತಂದು ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಕೂಡ ಯಾರ್ಯಾರೆಲ್ಲ ಕ್ವಾಲಿಫೈಡ್ ಆಗಿರಲ್ಲ, ಸೊ ಅವ್ರಿಗೆ ಒಂದು ಡೇಟನ್ನು ಕೊಟ್ಟಿರ್ತಾರೆ. ಸೊ ಅದರ ಪ್ರಕಾರವಾಗಿ ನಾವು ಅವತ್ತೇ ಹೋಗಬೇಕಾಗತ್ತೆ. ಅದರ ನಂತರದಲ್ಲಿ ಹೋದರೆ ಮತ್ತೆ ಅದನ್ನು ಕನ್ಸಿಡರ್ ಕೂಡ ಮಾಡೋದಿಲ್ಲ. ಸೊ ಈ ರೀತಿಯಾಗಿ ಒಂದಿಷ್ಟು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಜೊತೆಗೇನಪ್ಪ ಅಂದರೆ MA ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇದ್ದವರು ಏನು ಮಾಡಬೇಕು ಅಂತ ತುಂಬ ಜನ ನಂಗೆ ಮಾರ್ನಿಂಗಿಂದ ಕಾಲ್ ಮೆಸೇಜಸ್ ಮಾಡ್ತಾ ಇದ್ದೀರಾ. ನಾನು ಸ್ವಲ್ಪ ಇವತ್ತು ಬ್ಯುಸಿ ಇದ್ದಂಥ ಕಾರಣದಿಂದ ಯಾರಿಗೂ ಕೂಡ ರಿಪ್ಲೈ ಮಾಡಿದ್ರು ಇರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ನಾನು KEಗೂ ಕೂಡ ಕಾಲ್ ಮಾಡಿ ಕೇಳಿಕೊಂಡೆ, ನಿಮ್ಗೆ ಇನ್ಫಾರ್ಮೇಷನ್ ಹೇಳಿದ್ರಾಯಿತು ಅಂತಂದು ಸ್ವಲ್ಪ ನಾನು ವೇಟ್ ಮಾಡಿದೆ. ಈವ್ನಿಂಗ್ ನಾನು ಕೂಡ ಕಾಲ್ ಮಾಡಿದ್ದೆ, KE ಜೊತೆ ಮಾತಾಡಿದೆ. ಸೊ ಅವರು ಏನು ಹೇಳಿದ್ರು ಎಂಬ ಒಂದು ಅಂಶವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಜೊತೆಗೇನಪ್ಪ ಅಂತಂದರೆ ಒಂದಿಷ್ಟು ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇನು ಡೌಟ್ಸ್ಗಳಿದಾವೆಲ್ಲ ನಾನು ಆದಷ್ಟು ಇಲ್ಲಿ ಒಂದು 99% ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ಗಳಿದ್ದರೆ ವಿಡಿಯೋ ಮುಗಿದ ಮೇಲೆ ನೀವೇನು ಮಾಡಬೇಕು, ಅಲ್ಲಿ ಕಮೆಂಟ್ಸ್ಗಳನ್ನ ಮಾಡಬೇಕು ಅಥವಾ ಒಂದು ಮೆಸೇಜನ್ನು ಹಾಕಿ. ನನ್ನ ನಂಬರ್ ನಿಮ್ಮೆಲ್ಲರ ಹತ್ರ ಇದೆ ಆಲ್ಮೋಸ್ಟ್ ಆಲ್. ಸೊ ನೀವೇನು ಮಾಡಬೇಕು, ನಿಮಗೆ ಆದಂತಹ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಿಮಗೆ ಇದ್ದಂತಹ ಒಂದು ಏನಾದರೂ ಡೌಟ್ಸ್ ಇದ್ದರೆ ಸೊ ನೀವು ಮೆಸೇಜ್ ಅಥವಾ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಮತ್ತೆ ನಾಳೆ KEಗೆ ಕಾಲ್ ಮಾಡೋಳಿದ್ದೇನೆ. ಯಾಕಂದರೆ ಇವತ್ತು ಸ್ವಲ್ಪ ಸರಿಯಾಗಿ ಮಾತಾಡಲಿಲ್ಲ ಅವರು, ಲೇಟಾಗಿ ನಾ ಕಾಲ್ ನನಗೆ ಕನೆಕ್ಟ್ ಆಯ್ತದು. ಕನೆಕ್ಟ್ ಆದಮೇಲೆ ನಾನು ಅಷ್ಟೊಂದು ಜಾಸ್ತಿ ವಿಷಯಗಳನ್ನ ತಿಳ್ಕೊಳ್ಳೋಕ್ಕಾಗಲಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಚಲನ್ ಕೂಡ ಮಿಸ್ ಆಗಿದೆ ಅಂತಂದು ಕೂಡ ಒಂದಿಷ್ಟು ಕಂಪ್ಲೇಂಟ್ಗಳು ಬಂದಿವೆ. ಸೊ ಅದಕ್ಕೆಲ್ಲ ಏನು ಮಾಡಬೇಕು ಅಂತಂದು ನಾನು ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ನಾನು ಇನ್ಫಾರ್ಮೇಷನ್ ಕೇಳ್ತೀನಿ. ಬಟ್ ಇವತ್ತು ತುಂಬ ಜನ ನೀವು ವೇಟ್ ಮಾಡ್ತಾ ಇಲ್ಲ, ತುಂಬ ಜನ ನನಗೆ ಮಾರ್ನಿಂಗಿಂದ ಮೆಸೇಜ್ ಕಾಲ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಸ್ವಲ್ಪ ಇವತ್ತೆಷ್ಟು ನನ್ನ ಕಡೆ ಮಾಹಿತಿ ಇದೆಯಲ್ಲ ಅಷ್ಟು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಜೊತೆಗೇನಪ್ಪ ಅಂತಂದರೆ ಉಳಿದಂತೆ ನಾಳೆ ಮತ್ತೆ KEಗೆ ಕಾಲ್ ಮಾಡಿ ಅದರ ಸಂಪೂರ್ಣವಾದಂಥ ಆಡಿಯೋ ರೆಕಾರ್ಡಿಂಗನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಅಂತಂದು ಹೇಳ್ತಾ, ಎಸ್ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ಇವತ್ತಿನ ಒಂದು KE ವೆಬ್ಸೈಟ್ನಲ್ಲಿ ಬಿಟ್ಟಂಥ ಒಂದು ಪ್ರಕಟಣೆ ಅಂತಂದೇ ಹೇಳಬಹುದು. 8/7/2024 ಪ್ರಕಟಣೆ. ನಾನು ಇವತ್ತು ಮನೆಯಲ್ಲಿರಲಿಲ್ಲ, ಸೊ ಆ ಒಂದು ಕಾರಣಕ್ಕಾಗಿ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಮಧ್ಯಾಹ್ನ. ಓಕೆ, ಅದಕ್ಕೆ ಒಂದು ಕ್ಷಮೆ ಕೂಡ ಇರಲಿ. ಯಾಕಂದರೆ ಬಹಳಷ್ಟು ಜನ ಕಾಲ್ ಮೆಸೇಜ್ ಮಾಡಿದರೆ ನಿಮ್ಗೆ ರೆಸ್ಪಾಂಡ್ ಕೂಡ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಹೊರಗಿರೋ ಒಂದು ಕಾರಣದಿಂದಾಗಿ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡಿಲ್ಲ. ಜೊತೆಗೆ ನನಗೆ ವಿಡಿಯೋ ಮಾಡೋಕ್ಕೂ ಕೂಡ ಏನಂತಂದರೆ ಅಲ್ಲಿ ಅವಕಾಶ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ನನ್ನ ಮನೆಗೆ ಬಂದ ಮೇಲೆ KEಗೆ ಕಾಲ್ ಮಾಡಿ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಎಂಡ್ವರೆಗೆ ನೋಡಿ, ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನಿಮ್ಗೆ ಅದೇ ಹೇಳಿದ್ದೀನಲ್ಲ ಕಮೆಂಟ್ಸ್ ಮೂಲಕ ತಿಳಿಸುವಂತ್ರಿ ನೀವು. ಫಸ್ಟ್ ಇವಾಗ ನೀವು ಕೇಳಿದಂಥ ಒಂದಿಷ್ಟು ಮಂದಿ ನನಗೆ ಮಾರ್ನಿಂಗಿಂದ ಏನೇನು ಮೆಸೇಜ್ ಮಾಡಿದ್ರಲ್ಲ, ಸೊ ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ನಾನು ಒಂದಿಷ್ಟು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಲಿಕ್ಕಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ವೆರಿಫಿಕೇಷನ್ ಯಾವಾಗಿದೆ, ಏನು ವಿಷಯವಾರ ಎಲ್ಲ ಗೊತ್ತಾಗಿದೆ ಈಗ. ಬಟ್ ಒಂದಿಷ್ಟು ಏನು ಡೌಟ್ಸ್ಗಳಿದಾವಲ್ಲ, ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಲಿಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಎಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಂದು ಇಲ್ಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಓಕೆ, ಎಸ್, ಕರ್ನಾಟಕ ರಾಜ್ಯ ಸಹಾಯಕರ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ 2023. ಓಕೆ, ಈ ಒಂದು ಅಂಶವನ್ನು ನಾವು ಓದ್ತಿರೋದು. KSET 2023 ಅರ್ಹತಾ ಪರೀಕ್ಷೆಗೆ ಪ್ರಾಧಿಕಾರವು 11/9/2023 ಅಧಿಸೂಚನೆಯನ್ನು ಹೊರಡಿಸಿತ್ತು. ನೋಟಿಫಿಕೇಷನ್ ಆದಂಥ ಒಂದು ದಿನಾಂಕ. ನಂತರದಲ್ಲಿ 30/9/2023 ಅವಕಾಶವನ್ನು ಕೊಟ್ಟಿತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸ್ವೀಕರಿಸಲಾಗಲಿಕ್ಕೆ. ಓಕೆ, ನಂತರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ 13/1/2024 13/1/2024 ಏನು ಮಾಡಿತ್ತು, ಎಕ್ಸಾಮ್ಸ್ಗಳನ್ನು ನಡೆಸಿತ್ರಿ. ಓಕೆ, ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023 ನಡೆಸಲಾಗಿತ್ತು. ಅಭ್ಯರ್ಥಿಗಳ ಮಾಹಿತಿಗಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಅಭ್ಯರ್ಥಿಗಳಿಂದ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ವರದಿಯನ್ನು ಆಧರಿಸಿ ಅಂತಿಮ ಕೀ ಉತ್ತರಗಳನ್ನು ಮತ್ತು ಅಭ್ಯರ್ಥಿಗಳು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಮತ್ತು ಕಟ್ ಆಫ್ಗಳನ್ನು 2/5/2024 ಪ್ರಾಧಿಕಾರದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ. ಏನೇನೆಲ್ಲ ಪ್ರೊಸೆಸಿಂಗ್ ಆಗಿದೆ
ಇದೆಯಲ್ಲ, ನೋಟಿಫಿಕೇಷನ್ ಆಗುವವರೆಗೂ ಹಿಡಿದು ಈಗ ಮೊನ್ನೆ ಬಿಟ್ಟಂತಹ ಫೈನಲ್ ಕೀ ಆನ್ಸರ್ ಜೊತೆಗೆ ಕಟ್ ಆಫ್ ಅಂದರೆ ಅದು ಒಂದು ಫಲಿತಾಂಶ ಅಂತ ಬಿಟ್ಟರೆ ನೋಡಿರಿ. ಸೊ ಅಲ್ಲಿವರೆಗೂ ಕೂಡ ಆದಂತಹ ಪೂರ್ತಿ ಪ್ರೊಸೆಸಿಂಗನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಾರ ಅಂತಂದು ಹೇಳಬಹುದು. ಓಕೆ, ಈ ಪ್ಯಾರಾಗ್ರಾಫ್ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ತಿಳಿಸುತ್ತೆ. ಓಕೆ, ಇನ್ನು ನಂತರದಲ್ಲಿ ಕೊಟ್ಟಂತಹ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತ ನೋಡೋಣ. ದಿನಾಂಕ 28/5/2024 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ KSET 2023 ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವೇನು ಮಾಡಬಹುದು, KEಯಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಎಲ್ಲರೂ ಕೂಡ ನೋಡಿದ್ವಿ ಯಾರ್ಯಾರು ಕ್ವಾಲಿಫೈಡ್ ಆದ್ವಿ ಅಂತ ನೋಡ್ಕೊಂಡಿದ್ವಿ. ಆದರ್ಶಿ ಮೂಲ ದಾಖಲೆಗಳ ಒಂದು ಪರಿಶೀಲನೆಗೆ ವೇಳಾಪಟ್ಟಿಯನ್ನು ಅನುಬಂಧ ಒಂದರಲ್ಲಿ ನೀಡಲಾಗಿದೆ. ಸೊ ಅವತ್ತು ಏನು ಬಿಟ್ಟಿದ್ರಲ್ಲ, ಆ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಏನು ಬಿಟ್ಟಿದ್ರಲ್ಲ ಅದರ ಪ್ರಕಾರವಾಗಿಯೇ ಏನು ಮಾಡಬೇಕಾಗತ್ತೆ, ಆ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯ ಪ್ರಕಾರವಾಗಿಯೇ ನಾವು ಅನುಬಂಧ ಒಂದರಲ್ಲಿ ನೀಡಿರುವ ಒಂದು ವೇಳಾಪಟ್ಟಿ ಅಂತ, ಇಟ್ ಮೀನ್ಸ್ ಒಂದು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಯಾವ ನಂಬರಿಂದ ಯಾವತ್ತಿದೆ, ಯಾವ ಸಬ್ಜೆಕ್ಟ್ ಇದೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಅದರ ಒಂದು ಸಮಯಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು, ಒಂದು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು ಅಂತಂದು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ KSET 2023 ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಅನುಬಂಧ 2ರಲ್ಲಿ ನೀಡಲಾಗಿದೆ. ಏನು ಮಾಡಬೇಕು ಎಂತ ಅಂತಂದೆಲ್ಲವನ್ನು ಅನುಬಂಧ 2ರಲ್ಲಿ ಕೊಟ್ಟಿರ್ತಾರ ಅಂತ ಹೇಳಬಹುದು. ಎಸ್, ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ. ನೋಡಿ, ಎಲ್ಲಿ ಹೋಗ್ಬೇಕಪ್ಪ ನಾವು, KE ಆಫೀಸ್ ಎಲ್ಲಿದೆ ಅಂತಂದು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರಿಗೂ ಕೂಡ ಏನಂದರೆ ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿರ್ತಾರ ಅಂತಂದು ಹೇಳಬಹುದು. 18ನೇ ಅಡ್ಡ ರಸ್ತೆ, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560012 ಅಂತಂದಿದೆ. ಓಕೆ, ಇಲ್ಲೆಲ್ಲ ನಂಬರ್ ಇದೆ. ಯಾರಿಗಾದರೂ ಬೇಕಂದರೆ ನೋಟ್ ಮಾಡ್ಕೊರಿ, ಅಥವಾ ಸ್ಕ್ರೀನ್ಶಾಟ್ ಬೇಕಂದರೆ ಸ್ಕ್ರೀನ್ಶಾಟ್ ಮಾಡ್ಕೋಬಹುದು. ಅಥವಾ ಈ ಒಂದು PDFಸ್ಗಳನ್ನ ನಮ್ಮ ಒಂದು ಟೆಲಿಗ್ರಾಮ್, ವಾಟ್ಸಪ್ನಲ್ಲಿ ಎಲ್ಲ ಕಡೆ ನಾವು ಅಪ್ಡೇಟ್ ಮಾಡಿದ್ದೀವಿ. ಮಾರ್ನಿಂಗನೇ ರಿಸಲ್ಟ್ ಬಂದ ತಕ್ಷಣ ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನೌನ್ಸ್ ಆದ ತಕ್ಷಣವೇ ನಾನು ಏನಂತಂದರೆ ಫಸ್ಟ್ ನಮ್ಮ ಗ್ರೂಪಲ್ಲಿನೇ ನನಗೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಹೇಳಿದರು, ಮೇಡಮ್ ವೆರಿಫಿಕೇಷನ್ಗೆ ಕಾಲ್ ಮಾಡಿದ್ದಾರೆ ನೋಡಿ ಅಂತ. ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ಆ್ಯಕ್ಚುಲಿ ನಾವು ಹೊರಗಿದ್ದಂಥ ಒಂದು ಕಾರಣದಿಂದ ನಾನು ಯಾವುದೇ ವೆಬ್ಸೈಟನ್ನು ಕೂಡ ನೋಡಿರಲಿಲ್ಲ. ಅವ್ರು ಹೇಳಿದ ತಕ್ಷಣ ನಾನು ಹೋಗಿ ಚೆಕ್ ಮಾಡಿದೆ. ಸೊ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಇದೆಲ್ಲ ಅಪ್ಡೇಟ್ ಮಾಡಿಬಿಟ್ಟಿದ್ರು. ಓಕೆ, ಎಸ್, ಇದೆಲ್ಲ ಮಾಹಿತಿಯನ್ನು ನೀವು ನೋಡ್ಕೊಂಡ್ರೆ ಅಂತ ಭಾವಿಸ್ತೇನೆ ನಾನು. ನೋಡಿ, ಇಲ್ಲಿ ಏನಂದರೆ ವಿಷಯವಾರು ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಮಾರ್ನಿಂಗ್ ಸೆಷನ್ ಮತ್ತು ಆಫ್ಟರ್ನೂನ್ ಸೆಷನ್ಸ್ಗಳು ಇರ್ತವೆ ಅಂತಂದು ಹೇಳಬಹುದು. ಎಸ್, ಇಲ್ಲಿ 11ನೇ ತಾರೀಕಿಗೆ ಕಾಮರ್ಸ್ ಇರುತ್ತೆ ಅಂತಂದು ಹೇಳ್ಬೋದು. 11ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 11/7/2024 ಕಾಮರ್ಸ್ ಇರುತ್ತೆ. ಮಾರ್ನಿಂಗ್ ಸೆಷನಲ್ಲಿ 1ರಿಂದ 250 ನಂಬರ್ವರೆಗೆ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಸೆಷನ್ದಲ್ಲಿ 251ರಿಂದ 500ರವರೆಗೆ ಇರುತ್ತೆ. ಹಾಗಂದ್ರೆ ಮಾರ್ನಿಂಗ್ ಸೆಷನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಅಂತ ಕೇಳ್ಬೋದು ನೀವು. ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆ ಇರುತ್ತೆ. ನೀವು 9:45 ಅಂದರೆ ಅಲ್ಲಿ ಇರಬೇಕಾಗತ್ತೆ. ಇನ್ನು ಮಧ್ಯಾಹ್ನದ ಎಷ್ಟು ಅಂತಂದರೆ 2 ಗಂಟೆಯಿಂದ 5 ಗಂಟೆ, ನೀವು 1:45 ಅಂದರೆ ಅಲ್ಲಿ ಇರಬೇಕಾಗತ್ತೆ. ಓಕೆ, ದೆನ್ 12ನೇ ತಾರೀಕಿಗೂ ಕೂಡ ಕಾಮರ್ಸ್ ಇದೆ. ಯಾಕಂದರೆ ಕಾಮರ್ಸಿನ ಜನರು ಅತಿ ಹೆಚ್ಚು ಎಕ್ಸಾಮ್ಸ್ಗಳನ್ನ ಬರೆದಂಥ ಒಂದು ಕಾರಣದಿಂದಾಗಿ ಪ್ರಮುಖವಾಗಿ 3 ದಿನಗಳ ಕಾಲ ಕಾಮರ್ಸನ್ನು ಇಟ್ಟಿದ್ದಾರೆ ಅಂತಂದು ಹೇಳ್ಬೋದು. 2.5 ಡೇಸ್ ಏನಂದರೆ ಕಾಮರ್ಸನ್ನು ಇಲ್ಲಿ ಇಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಆ್ಯಂಡ್ ನಂತರದಲ್ಲಿ 13ಕ್ಕೆ 12ಕ್ಕೆ 11ಕ್ಕೆ 3 ದಿನವೂ ಕೂಡ ಕಾಮರ್ಸ್ನವ್ರದ್ದು ಮುಗಿದು ಹೋಗುತ್ತೆ. ಇನ್ನು 15ನೇ ತಾರೀಕಿಗೆ ಏನಿದೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ವೆರಿಫಿಕೇಷನ್ ಇರುತ್ತೆ. 1ರಿಂದ 424ವರೆಗೂ ಮಾರ್ನಿಂಗ್ ಸೆಷನ್ ಇದ್ದರೆ 425ರಿಂದ 849ವರೆಗೂ ಮಧ್ಯಾಹ್ನ ಸೆಷನ್ ಇರುತ್ತೆ ಅಂತಂದೇ ಹೇಳಬಹುದು. ಇನ್ನು 18ನೇ ತಾರೀಕಿಗೆ 2 ಸಬ್ಜೆಕ್ಟ್ ಇದೆ ನೋಡಿ, ಯಾವುದಂದರೆ ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ, ಎರಡೂ ಕೂಡ 18ನೇ ತಾರೀಕಿಗೆ ಇರುತ್ತೆ ಅಂತ ಹೇಳಬಹುದು. ಇನ್ನು 18ನೇ ತಾರೀಕಿಗೆ ಪೊಲಿಟಿಕಲ್ ಸೈನ್ಸ್ ಮಾರ್ನಿಂಗ್ ಸೆಷನಲ್ಲಿ 1ರಿಂದ 347ರವರೆಗೆ ಇದ್ದರೆ ಮುಗೀತದ ಅಷ್ಟೇ. 347 ಜನ ಮಾತ್ರ ಅಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಏನಂದರೆ ಎಲಿಜಿಬಲ್ ಆಗಿರ್ತಾರೆ. ಅಷ್ಟು ಜನರದ್ದು ಮಾತ್ರ ಮಾರ್ನಿಂಗ್ ಒಂದು ಸೆಷನ್ದಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಆದರೆ ಹಿಸ್ಟ್ರಿ ನೋಡಿ, 18ನೇ ತಾರೀಕಿಗೆ ಮಾರ್ನಿಂಗಲ್ಲಿ 1ರಿಂದ 269ನೇ ರ್ಯಾಂಕ್ವರೆಗೆ ಇದೆ. ದೆನ್ ಮಧ್ಯಾಹ್ನ ಏನಂತಂದರೆ 270ರಿಂದ 719 ರ್ಯಾಂಕ್ವರೆಗೂ ಮಧ್ಯಾಹ್ನ ಇರುತ್ತೆ ಅಂತ ಹೇಳಬಹುದು. ದೆನ್ ಸೋಷಿಯಾಲಜಿ ಕೂಡ ಇದೆ 18ಕ್ಕೆ. ಜೋಗ್ರಫಿ ಕೂಡ ಇದೆ ನೋಡಿ. ಸೋಷಿಯಾಲಜಿ 1ರಿಂದ 229 ಮಾರ್ನಿಂಗ್ ಸೆಷನ್ ಒಂದಿದೆ. ದೆನ್ ಜೋಗ್ರಫಿ ಏನಂತಂದರೆ 1ರಿಂದ 41 ಅದು ಮಾರ್ನಿಂಗ್ ಸೆಷನ್ನೇ ಇರುತ್ತೆ ಅಂತ ಹೇಳ್ಬೋದು. ಸೋಷಿಯಾಲಜಿ, ಜೋಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್ 4 ಕೂಡ ಏನಂತಂದರೆ 18ನೇ ತಾರೀಕಿಗೆ ಇರ್ತವೆ. ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ ಮತ್ತು ಜೋಗ್ರಫಿ ಏನಂತಂದರೆ ಮಾರ್ನಿಂಗ್ ಸೆಷನ್ ಇರ್ತವೆ. ಬಟ್ ಹಿಸ್ಟ್ರಿ ಮಾರ್ನಿಂಗ್ ಸೆಷನ್ ಕೂಡ ಇದೆ ಮತ್ತು ಆಫ್ಟರ್ನೂನ್ ಸೆಷನ್ ಕೂಡ ಇರುತ್ತೆ ಅಂತ ಹೇಳಬಹುದು. ಇನ್ನು ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಅಂತಂದಿದೆ. ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಅಂತಂದಿದೆ. ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಅಂತಂದಿದೆ. ಇದೆಲ್ಲ ಒಂದು ಸೆಕೆಂಡ್, ಮಾಸ್ ಕಮ್ಯುನಿಕೇಷನ್ ಜನರಲ್ ಇರೋದಿಲ್ಲ. 18ಕ್ಕೆ ಮಧ್ಯಾಹ್ನ ಸೆಷನ್ದಲ್ಲಿ ನೋಡಿ ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಒಂದಿದೆ. ಜೊತೆಗೆ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಏನಿದೆ ಅಲ್ಲ, ಸೊ ಅದು ಕೂಡ 18ಕ್ಕೆ ಅಲ್ಲ 19ಕ್ಕೆ, ಅದು ಸಾರಿ 1 ನಿಮಿಷ. ಇಲ್ಲಿ ನೋಡಿ
ಒಂದು ಸೆಕೆಂಡ್. ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ 18ಕ್ಕಿದೆ. ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ಇಲ್ಲಿದೆ ನೋಡಿ. ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ 18ಕ್ಕಿದೆ. 19ಕ್ಕೆ ಸೋಷಾಲಜಿ, ಜಾಗ್ರಫಿ, ಹಿಂದಿ ಇದೆ. ಭಾಳಷ್ಟು ಸಬ್ಜೆಕ್ಟ್ಗಳು 19ಕ್ಕೆ ಅದಾವು ಅಂತಂದು ಹೇಳಬಹುದು. ನೋಡ್ರಿ 19ಕ್ಕೆ ಏನಂತಂದರೆ ಸೋಷಾಲಜಿ ಇದೆ. 19ಕ್ಕೆ ಸೋಷಾಲಜಿ ಇದೆ, ಜಾಗ್ರಫಿ ಇದೆ, ಹಿಂದಿ ಇದೆ, ಮ್ಯಾನೇಜ್ಮೆಂಟ್ ಇದೆ, ಎಜುಕೇಷನ್ ಇದೆ ಮಾರ್ನಿಂಗ್ ಸೆಷನಲ್ಲಿ. ಇನ್ನು ಮಧ್ಯಾಹ್ನ ಸೆಷನಲ್ಲಿ ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇದೆ. ದೆನ್ ಲೈಬ್ರರಿ ಇನ್ಫಾರ್ಮೇಷನ್ ಇದೆ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಇದೆ, ಸೈಕಾಲಜಿ ಇದೆ, ಸೋಷಿಯಲ್ ವರ್ಕ್ ಇದೆ, ಕ್ರಿಮಿನಾಲಜಿ ಇದೆ, ಮ್ಯಾಥಮೆಟಿಕ್ಸ್ ಸೈನ್ಸ್ ಇದೆ. ಸೊ ಇವೆಲ್ಲವೂ ಕೂಡ 19ಕ್ಕೆ ಇವೆ ನೋಡಿ. ಓಕೆ. ದೆನ್ 20ನೇ ತಾರೀಕಿಗೆ ನೋಡಿ ಏನೇನಿವೆ ಅಂತಂದು ಇಲ್ಲಿ ಕೊಟ್ಟಿದ್ದಾರೆ. 20ನೇ ತಾರೀಕಿಗೆ ಲಾ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ. ಓಕೆ, ಲಾ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ ಅದು. ಆಮೇಲೆ ಕೆಮಿಕಲ್ ಸೈನ್ಸ್ ಇದೆ. ಇವು 20ಕ್ಕದೆ. ಮತ್ತು ಇಲ್ಲಿ ಮಧ್ಯಾಹ್ನ ನೋಡಿ ಲೈಫ್ ಸೈನ್ಸ್ ಇದೆ, ಎನ್ವಿರಾನ್ಮೆಂಟ್ ಸೈನ್ಸ್ ಇದೆ ನೋಡಿ 20ನೇ ತಾರೀಕಿಗೆ. ದೆನ್ 22ಕ್ಕೆ 21 ಇಲ್ಲ 22ಕ್ಕೆ ಕೊಟ್ಟಿದ್ದಾರೆ. ನಂತರದಲ್ಲಿ ನೋಡಿ 22ನೇ ತಾರೀಕಿಗೆ ಇಷ್ಟು ಸಬ್ಜೆಕ್ಟ್ಗಳು ಇರ್ತವೆ. ನೋಡಿದಾಗ ಇಲ್ಲಿ ಸಂಸ್ಕೃತ 22ಕ್ಕೆ ರೀ, ಸಂಸ್ಕೃತ, ಫಿಸಿಕಲ್ ಎಜುಕೇಷನ್, ಫ್ಲೋಕ್ ಲೆಕ್ಚರಿಂಗ್, ಮತ್ತೇನಪ್ಪ ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಫಿಸಿಕಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಿಕಲ್ ಸೈನ್ಸ್, ಅರ್ತ್ ಸೈನ್ಸ್, ಆರ್ಕಾಲಜಿ, ಆಂಥ್ರೋಪಾಲಜಿ, ಮತ್ತೇನಿದೆ ಮರಾಠಿ, ಫಿಲಾಸಫಿ, ವುಮೆನ್ ಸ್ಟಡೀಸ್, ಲಿಂಗ್ವಿಸ್ಟಿಕ್ಸ್ ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್. ಇವಿಷ್ಟು ಏನಂತಂದ್ರೆ 22ಕ್ಕೆ ಇರ್ತವೆ ನೋಡಿ. ಈಗೆಲ್ಲ ನಿಮ್ಗೆ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಮತ್ತು 22ಕ್ಕೆ ಮಧ್ಯಾಹ್ನ ಟೈಮ್ನಲ್ಲಿ ಯಾವುದೇ ಸೆಷನ್ಸ್ನಲ್ಲಿ ಯಾವುದೇ ಏನಂತಂದರೆ ಸಬ್ಜೆಕ್ಟ್ಗಳು ಇರೋದಿಲ್ಲ. ಇವೆಲ್ಲವೂ ಕೂಡ ಮಾರ್ನಿಂಗ್ ಇರ್ತವೆ. ಓಕೆ, ಇದಿಷ್ಟು ನಿಮಗೀಗ ಅರ್ಥ ಆಯಿತು ಅಂತ ಭಾವಿಸ್ತೇನೆ ನಾನು. ಯಾವ ವಾರ ಯಾವ ಸಬ್ಜೆಕ್ಟ್ ಇದೆ ಅಂತ ನಿಮಗೆಲ್ಲ ಇವಾಗ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಹಾಗಾದ್ರೆ ನಾವು ಏನು ತೊಗೊಂಡು ಹೋಗ್ಬೇಕ್ರಿ ಅಂತ ಕೇಳಬಹುದು ನೀವು. ಏನು ತೊಗೊಂಡು ಹೋಗ್ಬೇಕ್ರಿ, ನಾವು ಏನೇನನ್ನು ಜೆರಾಕ್ಸ್ ಮಾಡ್ಕೋಬೇಕು ಅಂತಂದು ನೋಡಿದಾಗ ನೋಟಿಫಿಕೇಷನ್ ಆದಾಗ ಏನಂದ್ರೆ ಒಂದು ಚೆಕ್ ಲಿಸ್ಟನ್ನು ಬಿಟ್ಟಿದ್ರು. ನೀವೆಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೇನೆ. ನೋಟಿಫಿಕೇಷನ್ ಇಲ್ಲಿದೆ ನೋಡಿ. ನೋಟಿಫಿಕೇಷನಲ್ಲಿ ಏನಂತಂದರೆ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳು ಈ ಎಲ್ಲ ಅಂಶಗಳನ್ನು, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸಬೇಕು ಅಂತ ನೋಟಿಫಿಕೇಷನ್ ಆದಾಗಲೇ ಒಂದು ಚೆಕ್ ಲಿಸ್ಟನ್ನು ಬಿಟ್ಟಿದ್ರು. ಸೊ ಅದನ್ನು ನಿಮಗೆ ಇವಾಗ ನಾನು ತೋರಿಸ್ತೀನಿ. ಓಕೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ಇದು ನೋಟಿಫಿಕೇಷನ್ ಆದಾಗ ಬಿಟ್ಟಂಥ ಒಂದು ಚೆಕ್ ಲಿಸ್ಟ್ ಇದು. ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಏನಿದೆ ಅಂತ ನೋಡಿದಾಗ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳು ಅರ್ಜಿ ಮತ್ತು ಇತರ ದಾಖಲೆಗಳನ್ನು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿ ಸಲ್ಲಿಸಬೇಕಾದ ಅಡಕಗಳು ಈ ಕೆಳಗಿನಂತಿವೆ ಅಂತಂದು ನೋಟಿಫಿಕೇಷನ್ ಆದಾಗ ನೋಟಿಫಿಕೇಷನಲ್ಲಿದೆ. ಇದು ಯಾರ ಹತ್ರ ಇಲ್ವಲ್ಲ, ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇಲ್ಲಪ್ಪ ಅಂತಂದರೆ ನೋಟಿಫಿಕೇಷನಲ್ಲಿ ಇರುತ್ತೆ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಲಾಸ್ಟ್ ಪೇಜಲ್ಲಿ ಇದೆ ನೋಡಿ. ಓಕೆ, ಅಭ್ಯರ್ಥಿಯು ತಮ್ಮ ಆನ್ಲೈನ್ ಅರ್ಜಿಯ ಮುದ್ರಿತ ಅರ್ಜಿಯೊಂದಿಗೆ ಈ ಕೆಳಗಿನ ದಾಖಲಾತಿಯನ್ನು ಪ್ರತ್ಯೇಕ A4 ಅಳತೆಯ ಕಾಗದದಲ್ಲಿ ಮುದ್ರಿಸಿ ಸಲ್ಲಿಸಬೇಕು ನೋಡಿ. ಅಪ್ಲಿಕೇಶನ್ ಫಾರ್ಮ್ ಒಂದಿಗೆ ಏನೇನು ಹಾಕಬೇಕು ಅಂತಂದು ಕೊಟ್ಟಿದ್ದಾರೆ. ಅರ್ಜಿ ಒಂದು ಪ್ರತಿ, ಅಂಚೆ ಚಲನ್, ನಾವು ಚಲನ್ ಏನು ತುಂಬಿದ್ವಲ್ಲ, ಅಂದರೆ ನಾವು ಎಕ್ಸಾಮ್ ನಡೆಸ್ಬೇಕಂದ್ರೆ ಚಲನ್ ತುಂಬಿರ್ತೀವಿ ನಾವು. ಇಷ್ಟು ಫೀಸ್ ಅಂತ ಇರುತ್ತೆ ಒಂದು ಎಕ್ಸಾಮಿಗೆ, ಸೊ ಅದನ್ನು ತುಂಬಿರ್ತೀವಿ. ಸೊ ಇದು ಆಫ್ಲೈನ್ ಇತ್ತು, ಪೋಸ್ಟ್ ಆಫೀಸಿಗೆ ತುಂಬಿದ್ವಿ ಎಲ್ಲರೂ, 1000 ರೂಪಾಯಿ ಇತ್ತು. ಸೊ ಯಾರ್ಯಾರೆಲ್ಲ ತುಂಬಿರಲ್ಲ ಅಂಚೆ ಕಚೇರಿಯ ಚಲನನ್ನು ನೀವು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಅಭ್ಯರ್ಥಿ ಹೆಸರು ಮತ್ತು ಪೋಷಕರ ಹೆಸರನ್ನು ಪರಿಶೀಲಿಸಲಿಕ್ಕೆ 10ನೇ ತರಗತಿ ಅಂಕಪಟ್ಟಿ ಕೂಡ ಅತ್ಯಗತ್ಯವಾಗುತ್ತೆ. SC ST ಪ್ರವರ್ಗ 2A 2B 3A 3B ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಆ್ಯಂಡ್ ವಿಶೇಷಚೇತನ ಅಭ್ಯರ್ಥಿಗಳು PWD ಜಿಲ್ಲಾ ಸಿವಿಲ್ ಸರ್ಜನ್ ಅವರಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ಲಗತ್ತಿಸಬೇಕಾಗತ್ತೆ. ಮೆಡಿಕಲ್ ಸರ್ಟಿಫಿಕೇಟ್ ವಿತ್ 40% ಫಾರ್ ಮೋರ್ ಡಿಸಬಿಲಿಟಿಗೆ ಸಂಬಂಧಪಟ್ಟಂಗೆ ಅವರ ಮೆಡಿಕಲ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕು. ಆ್ಯಂಡ್ ಟ್ರೈಜೆಂಡರ್ ಅಂದರೆ ತೃತೀಯ ಲಿಂಗಿ ಅಭ್ಯರ್ಥಿಗಳು ಸಂಬಂಧಪಟ್ಟ ಜಿಲ್ಲಾ ಮ್ಯಾಜಿಸ್ಟ್ರೇಟ್ರವರಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಆ್ಯಂಡ್ ನಂತರದಲ್ಲಿ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ದೃಢೀಕೃತ ಅಂಕಪಟ್ಟಿ ಪ್ರತಿಯನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಆ್ಯಂಡ್ ಪರೀಕ್ಷಾ ಪ್ರಮಾಣ ಪತ್ರ, ರಿಸಲ್ಟ್ ಸೀಟ್ ಮತ್ತು ಸ್ನಾತಕೋತ್ತರ ಪದವಿ ಅಂಕಪಟ್ಟಿಯನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ನಮಗೆ ಇಂಪಾರ್ಟೆಂಟ್ ಆದಂಥ ದಾಖಲಾತಿಗಳು. ಇವನ್ನ ನೀವು 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಓಕೆ, ಎಷ್ಟು ರೀ, 2 ಸೆಟ್ಗಳನ್ನು ನೀವು ಜೆರಾಕ್ಸ್ ಮಾಡಿಸ್ಕೋಬೇಕು. ಎಸ್, ಇವನ್ನ 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಗೆಜೆಟೆಡ್ ಆಫೀಸರ್ ಅಂತಂದಿದೆ ಇಲ್ಲಿ, ಗೆಜೆಟೆಡ್ ಅಧಿಕಾರಿ ಅಂತಂದಿದೆ. ಅಂದರೆ ಇದು ಕ್ಲಾಸ್ 1 ಅಂತ ಹೇಳ್ತೇವೆ ನಾವು. ಕಾಲೇಜ್ ಪ್ರಿನ್ಸಿಪಲ್ ಬರ್ತಾರ, ಗೌರ್ಮೆಂಟ್ ಕಾಲೇಜ್ ಆಗಿರಬೇಕು. ಯಾವುದೇ ಪ್ರೈವೇಟ್ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಮಾಡ್ಸೋಕೆ ಹೋಗ್ಬೇಡ್ರಿ ದಯವಿಟ್ಟು. ಆದಷ್ಟು ಎಲ್ಲರೂ ಕೂಡ ಎಲ್ಲ ಕಡೆಯೂ ಗೌರ್ಮೆಂಟ್ ಕಾಲೇಜಸ್ ಇವೆ ಆಲ್ಮೋಸ್ಟ್ ಆಲ್. ಇಲ್ಲಾಂದರೆ BO ಆಫೀಸಲ್ಲಿ ಹೋಗಿ BO ಅಧಿಕಾರಿ ಕಡ್ಸಿಂತ್ರ ಮಾಡಿಸ್ಕೊರಿ. ಅಥವಾ ತೋಟಗಾರಿಕಾ ಇಲಾಖೆ ಇರುತ್ತೆ, ರೇಷ್ಮೆ ಇಲಾಖೆ ಇರುತ್ತೆ, ನೀರಾವರಿ ಇಲಾಖೆಗಳಿರ್ತವೆ. ಸೊ ಎಲ್ಲಾದರೂ ಹೋಗಿ ಕ್ಲಾಸ್ 1 ಆಫೀಸರ್ಸ್ ಕಡೆ ಒಂದಿಷ್ಟು ಸೈನ್
ಮಾಡಿಸ್ಕೊಳ್ಳಿ. ಬಿಟ್ಟರೆ ಹೈಸ್ಕೂಲ್ ಹೆಡ್ ಮಾಸ್ಟ್ರದ್ದು ನನಗೆ ಡೌಟು, ಬಟ್ ನಡೀತೈತೆ ಅನಿಸುತ್ತೆ. ಹೈಸ್ಕೂಲ್ ಹೆಡ್ ಮಾಸ್ಟರ್ದು ನೋಡಿರಿ, ಗೌರ್ಮೆಂಟ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇರ್ತಾರಲ್ಲ, ಸೊ ಅವ್ರ ಹತ್ರ ಕೂಡ ಮಾಡಿಸಿದ್ರು ಕೂಡ ನಡೆಯುತ್ತೆ ಇದು. ಅವ್ರ ಹತ್ರ ಮಾಡಿಸಿ BO ಆಫೀಸಲ್ಲಿ ಸಾಹೇಬ್ರು ಇರ್ತಾರೆ ನೋಡಿ, BO ಇರ್ತಾರಲ್ಲ, ಸೊ ಅವ್ರ ಹತ್ರ ಮಾಡಿಸ್ಬೇಕು. ಬಿಟ್ಟರೆ ತೋಟಗಾರಿಕಾ ಇಲಾಖೆ, ನೀರಾವರಿ ಇಲಾಖೆ, ಯಾವುದೇ ಒಂದು ಇಲಾಖೆಯ ಆಫೀಸರ್ಸ್ ಇರ್ತಾರಲ್ಲ, ಕ್ಲಾಸ್ 1 ಆಫೀಸರ್ಸ್, ಅವ್ರ ಹತ್ರ ಮಾಡಿಸಿದ್ರು ಕೂಡ ನಡೆಯುತ್ತೆ. ಬಿಟ್ಟರೆ ಕಾಲೇಜ್, ಗೌರ್ಮೆಂಟ್ ಕಾಲೇಜ್, PU ಕಾಲೇಜ್, ಡಿಗ್ರಿ ಕಾಲೇಜ್ ಏನಿರ್ತಾವಲ್ಲ ಗೌರ್ಮೆಂಟ್ ಕಾಲೇಜ್, ಅವರ ಒಂದು ಪ್ರಿನ್ಸಿಪಲ್ ಹತ್ರ ನೀವು ಸೈನ್ ಮಾಡಿಸ್ಬೇಕು. ಓಕೆ, ನಾ ಯಾರ್ಯಾರು ಹೇಳಿದ್ನಿ ಅಂತ ನೀವು ನೆನ್ಪಿಟ್ಕೋಬೇಕ್ರಿ. ಮತ್ತು ಪದೇ ಪದೇ ಅಲ್ಲಿ ಮಾಡಿಸಿದ್ವಿ ಇಲ್ಲಿ ಮಾಡಿಸಿದ್ವಿ ಅಂತಂದು ಏನಪ್ಪ ಅಂತಂದರೆ ಪದೇ ಪದೇ ಅದನ್ನೇ ಮಾಡಿ ಮತ್ತೆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು. ಸ್ವಲ್ಪ ನಿಮಗೆ ತ್ರಾಸಾಗಲಿ 2 ದಿವಸ ಏನು ಮಾಡಬೇಕು, ನೀವು ಬೇಗ ಮಾಡ್ಕೋಬೇಕು. ಯಾಕಂತಂದ್ರೆ ಮೊಹರಂ ಮತ್ತು ಸಂಡೇ ಸ್ಯಾಟರ್ಡೇ ಇರುವಂಥ ಕಾರಣದಿಂದ ಆಫೀಸ್ಗಳು ಎಲ್ಲ ಬಂದಾಗ್ತವೆ. ಸೊ ಅದಕ್ಕಾಗಿ ನಾಳೆ 2 ದಿವಸದಲ್ಲಿ ನೀವೇನು ಮಾಡಬೇಕು, ಎಲ್ಲವನ್ನು ರೆಡಿ ಇಟ್ಕೋಬೇಕು. ಯಾಕಂದ್ರೆ ಸೋಮವಾರ ಕನ್ನಡ ಇದೆ, ಮಂಗಳವಾರ ಬುಧವಾರ ಇಲ್ಲ, ಗುರುವಾರ ಏನಂತಂದರೆ ಹಿಸ್ಟ್ರಿ ಇರ್ತೈತಿ, 18ಕ್ಕೆ ಹಿಸ್ಟ್ರಿ ಇದೆ. ಸೊ ಎಕನಾಮಿಕ್ಸ್, ಸೋಷಿಯಾಲಜಿ ಯಾರ್ಯಾರೆಲ್ಲ ಇದ್ರಲ್ಲ, ಸೊ ಈ ವೀಕಲ್ಲಿ ನಾಳೆ ನಾಡ್ದು 2 ದಿವಸದಲ್ಲಿ ನೀವೇನು ಮಾಡಬೇಕು, ನಿಮ್ಮೆಲ್ಲ ಏನದವಲ್ಲ ಅವುಗಳನ್ನೆಲ್ಲ ಜೆರಾಕ್ಸ್ ಮಾಡಿಸಿ ಬೇಗ ಸೈನ್ ತೊಗೊಂಡು ಇಟ್ಕೊಂಡ್ಬಿಡಿ. ಯಾಕಂದರೆ ಸ್ಯಾಟರ್ಡೇ ಆಫೀಸ್ ಸೂಟಿ ಇರುತ್ತೆ, ಸಂಡೇ ಏನಪ್ಪ ಅಂತಂದರೆ ಮತ್ತೆ ಸೂಟಿ ಇರುತ್ತೆ, ಸ್ಯಾಟರ್ಡೇ ಸೆಕೆಂಡ್ ಸ್ಯಾಟರ್ಡೇ, ಆ ಸ್ಯಾಟರ್ಡೇ ಈ ಸ್ಯಾಟರ್ಡೇ ಅಂತ ಸೂಟಿ ಕೊಡ್ತಾರೆ. ಜೊತೆಗೆ ಮೊಹರಂ ಇದೆ, ಹಬ್ಬಿರುವ ಒಂದು ಕಾರಣದಿಂದಾಗಿ ಆಗಿರಬಹುದು, ಮತ್ತು ಬೇರೆ ಕಾರಣಗಳಿಂದ ನಮ್ಗೆ ಏನಾಗ್ತಾರೆ, ಆಫೀಸರ್ಸ್ಗಳು ಅವೈಲೇಬಲ್ ಇರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ 2 ದಿನದಲ್ಲಿ ಇವಾಗ ಶನಿವಾರದೊಳಗಾಗಿ ನೀವೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಫಸ್ಟ್ ರೆಡಿ ಮಾಡೋದಕ್ಕೆ ಎಲ್ಲರೂ ಕೂಡ ಏನಾಗಬೇಕು, ಮುಂದಾಗಬೇಕು, ಮತ್ತು ಅವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಓಕೆ, ಎಸ್, ಇಲ್ಲಿ ಮತ್ತೆ ಇನ್ನೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಏನು ಅಂತ ನೋಡಿದಾಗ ಎಸ್, ಇವಾಗ ಏನೇನೆಲ್ಲ ಸಲ್ಲಿಸಬೇಕು ಅಂತ ನಿಮ್ಗೆ ಗೊತ್ತಾಯಿತು ಅಂತ ಭಾವಿಸ್ತೇನೆ ನಾನು. ಇನ್ನು ಮತ್ತೆ ಏನಿದೆ ನೋಡೋಣ. ಇಲ್ಲಿ ಸೂಚನೆಗಳು ಅಂತಂದಿದೆ, ಒಂದಿಷ್ಟು ಸೂಚನೆಗಳನ್ನ ನೋಡಿಕೊಂಡು ಆಮೇಲೆ ನಾನು 3rd ಸೆಮ್ 4th ಸೆಮ್ 2nd ಸೆಮ್ ಏನಿದಿರಲ್ಲ, ಸೊ ಅವ್ರ ಬಗ್ಗೆ ಮಾತಾಡ್ತೇನೆ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು. ವಿಡಿಯೋ ನೋಡೋಕತ್ತಿದ್ರೆ ಸ್ಕಿಪ್ ಮಾಡೋಂಗಿಲ್ಲ, ಕಂಪ್ಲೀಟಾಗಿ ವಿಡಿಯೋ ನೋಡಿ ಏನಿದೆಪ್ಪ ಏನಿಲ್ಲ ಎಲ್ಲವನ್ನ ಇನ್ಫಾರ್ಮೇಷನ್ ತಿಳ್ಕೊಂಡು ನೀಟಾಗಿ ಸಬ್ಮಿಟ್ ಮಾಡಬೇಕು. ನಿಮ್ಮ ಒಂದು ಸರ್ಟಿಫಿಕೇಟ್ಸ್ಗಳು ನೀವು ತೊಗೋಬೇಕು. ಓಕೆ, ಎಸ್, ಸೂಚನೆಗಳು ನೋಡಿ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023 KSET 2023 ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳನ್ನು ಕೊಟ್ಟಿರ್ತಾರೆ. ಏನು ಮಾರ್ಗಸೂಚಿಗಳಂತ ಗಮನಿಸಿದಾಗ ಇಲ್ಲಿ ನೋಡಿ, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು. ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ಇರೋದಿಲ್ಲ. ಯಾವ ಸಬ್ಜೆಕ್ಟು ಮಾರ್ನಿಂಗ್ ಸೆಷನ್ ಕೊಟ್ಟಿದ್ದಾರಾ ಅಥವಾ ಮಧ್ಯಾಹ್ನ ಸೆಷನ್ ಕೊಟ್ಟಿದ್ದಾರಾ, ಯಾವಾಗ ಕೊಟ್ಟಿದ್ದಾರಲ್ಲ ಅವಾಗಲೇ ಹೋಗಿ ನೀವೇನು ಮಾಡಬೇಕು, ಹಾಜರಾಗಬೇಕು. ಇಲ್ರಿ ನೀನು ಎಲ್ಲಿ ಹೋಗಿದ್ದೆ, ಇಲ್ಲಿ ಬಂದಿದ್ದೆ, ನಂಗೆ ಟ್ರೈನ್ ಸಿಗಲಿಲ್ಲ, ಬಸ್ ಸಿಗಲಿಲ್ಲ ಅಂತಂದು ಏನು ರೀಸನ್ ಹೇಳೋಂಗಿಲ್ಲ. ಅಂಥವ್ರಿಗೆ ಅಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಅದಕ್ಕಾಗಿ ಯಾರ್ಯಾರೆಲ್ಲ ಇಲ್ಲಿ ದೂರ ಇದ್ದಂಥ ಡಿಸ್ಟಿಕಲ್ಲಿದ್ದಿರಲ್ಲ, ಒಂದು ದಿನ ಮೊದಲೇ ಹೋಗಿ ನೀವಂದರೆ ಮಾರ್ನಿಂಗ್ 9:45 ಅನ್ನೋಷ್ಟೊತ್ತಿಗೆ KE ಆಫೀಸಲ್ಲಿದ್ದು ನಿಮ್ಮದೆಲ್ಲ ಏನಪ್ಪ ಅಂದರೆ ಸಬ್ಮಿಟ್ ಮಾಡಿಕೊಂಡು ಬರಬೇಕು. ಓಕೆ, ಯಾವುದೇ ರೀಸನ್ ಹೇಳೋ ಹಾಗಿಲ್ಲ ಅಂತಂದು ಇಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ಬಹುದು. ಇನ್ನು ಸೆಕೆಂಡ್ ಒನ್ ಏನಿದೆ ನೋಡಿ, ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಜಾರಿಯಾಗಿರತಕ್ಕದ್ದು. ನೋಡಿ, ಇವಾಗ ನಮ್ಮದೊಂದು ಕಾಸ್ಟ್ ಸರ್ಟಿಫಿಕೇಟ್ ಇತ್ರಿ, ಇದಿತ್ರಿ, ಅದನ್ನು ಅವಾಗ ತೆಗ್ಸೋಕ್ಕಾಗಲಿಲ್ಲರಿ, ಅಕ್ಕತ್ತಿನಿಲ್ಲ ಬಿಡಂತ ಸುಮ್ಮನೆ ಬಿಟ್ಟಿದ್ವಿ, ಈಗ ತೆಗೆಸ್ಕೊಂಡೇನ್ರಿ ಅನ್ನೋಂಗಿಲ್ಲ. ನಮ್ಮದೇನು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇತ್ತು ಮೇದಲ್ಲಿ. ಸೊ ಅದಕ್ಕಿಂತ ಮೊದಲೇ ನಾವೇನು ಮಾಡಿರಬೇಕು, ಅವನ್ನೆಲ್ಲ ತೆಗ್ಸಿರಿ. ಅಕ್ಟೋಬರ್ ನವೆಂಬರಲ್ಲಿ ಕಾಲ್ ಆಗಿತ್ತಲ್ಲ. ಸೊ ಕಾಲ್ ಆಗಿಂದ ನಾವು ಎಕ್ಸಾಮ್ಸ್ಗಳನ್ನ ಬರೆಯೋಕ್ಕಿಂತ ಮುಂಚಿನ ಒಂದು ಡೇಟ್ನಲ್ಲಿ ಅವೆಲ್ಲ ಇರಬೇಕ್ರಿ. ನೀವೇನು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಆಗಿರಬಹುದು, ಅವೇ 2. ಯಾಕಂತಂದ್ರೆ ನಾವೇನು ಗ್ರಾಮೀಣ ಕನ್ನಡವನ್ನು ಏನು ತೆಗೆಸೋದಿಲ್ಲ ಇಲ್ಲಿ. ಸೊ ಅವು ಕೂಡ ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಯಾರ್ಯಾರು ಎಲ್ಲ ಕೆಟಗರಿ ವೈಸ್ ಸೆಲೆಕ್ಷನ್ ಆಗಿರಲ್ಲ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ಗಳು ತುಂಬ ಇಂಪಾರ್ಟೆಂಟ್ ನೋಡಿ. ಈಗ 2A ಸೆಲೆಕ್ಷನ್ ಆಗಿರ್ತೀರಾ, ಅಥವಾ 3Bದಲ್ಲಿ ಸೆಲೆಕ್ಷನ್ ಆಗಿರ್ತೀರಾ, ಅಥವಾ 2Bದಲ್ಲಿ ಸೆಲೆಕ್ಷನ್ ಆಗಿರ್ತೀರಾ, ನಿಮ್ಮ ಒಂದು ಕಾಸ್ಟ್ ವೈಸ್ ಏನು ಸೆಲೆಕ್ಷನ್ ಆಗಿದ್ರಲ್ಲ, GM ಆದವ್ರಿಗೆ ನೋ ಪ್ರಾಬ್ಲಮ್, ನಿಮಗೆ ಯಾವುದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್ಸ್ಗಳು ಅವೈಲೇಬಲ್ ಇರೋದಿಲ್ಲ. ಮತ್ತು ಜೊತೆಗೆ ಅವುಗಳನ್ನು ಸಬ್ಮಿಟ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಆದರೂ ಕೂಡ ಒಂದು ಸೆಟ್ ತೊಗೊಂಡು ಹೋಗಿರಿ, ನಿಮ್ಮ ಜೊತೆನೇ ಇರಲಿ. ಅಲ್ಲಿ ರೂಲ್ಸ್ಗಳನ್ನು ಹೆಂಗೆ ಚೇಂಜ್ ಮಾಡ್ತಾರೆ ಹೇಳೋಕೆ ಬರೋದಿಲ್ಲ. ಅದಕ್ಕಾಗಿ GM ಅಲ್ಲಿ ಸೆಲೆಕ್ಟ್ ಆದವ್ರಿಗೆ ಯಾವುದೇ ರೀತಿ ಏನು ತೊಂದರೆ ಇರೋದಿಲ್ಲ. ಆದರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನಮ್ದು ಯಾವ್ದು ಕಾಸ್ಟ್ ಬರುತ್ತಲ್ಲ, ಸೊ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ನ ಒಂದು ಜೆರಾಕ್ಸ್ ಸೇರಿಸಿದ್ರೆ ನಮಗೇನಾಗೋದಿಲ್ಲ. ಸೊ ಜೆರಾಕ್ಸನ್ನು ಸೇರಿಸಿ, ಯಾಕಂದರೆ ನಾವು ದೂರ ಹೋಗಿರ್ತೇವೆ. ಬೆಂಗಳೂರು ಅಂದ ತಕ್ಷಣ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವ್ರಿಗೆ ನಡೆಯುತ್ತೆ. ನಾವೆಲ್ಲ ಉತ್ತರ ಕರ್ನಾಟಕದಿಂದ ಹೋಗೋರು ತುಂಬ ಜನ ಆದಂಥ ಒಂದು ಕಾರಣದಿಂದಾಗಿ ಮತ್ತು ನಮಗೆ ಏನಾದರೂ ಸರ್ಟಿಫಿಕೇಟ್ಸ್ಗಳು ಬೇಕಪ್ಪ, ನಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಬೇಕಂದ್ರೆ ಮತ್ತು ನಮ್ಗೆ ಪಟ್ನ ಓಡ್ಕೊಂಡ್ಬಂದು ತೊಗೊಂಡು ಹೋಗೋಕ್ಕಾಗೋದಿಲ್ಲ. ನಾವು ಹೋದ್ರೆ ಆ ಕಡೆನೇ ಬಂದರೆ ಈ ಕಡೆನೇ ಅದೇ ರೀತಿಯಾಗಿರುತ್ತೆ.
ಇರುತ್ತೆ. 400-500 ಕಿಲೋಮೀಟರ್ ದೂರದಿಂದ ಹೋಗಿರ್ತೀವಿ. ಸೊ ಆ ಒಂದು ಕಾರಣಕ್ಕಾಗಿ ನಾವೆಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಯಾಕಂದರೆ ಇವಾಗೆಲ್ಲ ಟೆಕ್ನಾಲಜಿ ಏನಂದರೆ ಮುಂದುವರೆದಿದೆ. ನಾವು ವಾಟ್ಸಾಪ್ ಮೂಲಕ ಅದು ತೊಗೋಬಹುದು, ನೋ ಪ್ರಾಬ್ಲಮ್. ಆದರೆ ಗೆಜೆಟೆಡ್ ಆಫೀಸರ್ಸ್ಗಳು ನಮಗೆ ಸಿಗುವಂಥ ಒಂದು ಸಮಯ ಇರೋದಿಲ್ಲ. ಸೊ ಅಲ್ಲೆಲ್ಲ ಅಡ್ಡಾಡೋಕ್ಕಾಗಂಗಿಲ್ಲ ಬೇರೆ ಊರಲ್ಲಿ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, 1-2-3 ಕಾಫಿನ ಎಕ್ಸ್ಟ್ರಾ ನಾವು ಇಲ್ಲೇ ಮಾಡಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತಂದೇ ಹೇಳಬಹುದು. ಓಕೆ, ಇನ್ನು ನೆಕ್ಸ್ಟ್ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಒಂದು ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ನೋಡಿರಿ, ಎಲ್ಲವೂ ಕೂಡ ಒರಿಜಿನಲ್ ಇರಬೇಕು. 1 ಸೆಟ್ ಒರಿಜಿನಲ್ ಇರಬೇಕು, 2 ಸೆಟ್ ಜೆರಾಕ್ಸ್ ಇರಬೇಕು. ಓಕೆ, ಒರಿಜಿನಲ್ ಇದ್ದರೆ ಮಾತ್ರ ಜೆರಾಕ್ಸ್ ನೋಡ್ತಾರೆ ರೀ ಅವ್ರು, ಇಲ್ಲ ಅಂತಂದ್ರೆ ನೋಡೋದಿಲ್ಲ. ಬರೀ ಅಲ್ಲಿ ಇಲ್ಲಿಟ್ಟೆಂಟ್ರಿ ಬರೀ ಜೆರಾಕ್ಸ್ ಅಷ್ಟೇ ಇತ್ತು, ಅದನ್ನು 1-2 ಕಾಫಿ ಹೊಡೆಸ್ಕೊಂಬಂದೆ ಅಂದರೆ ಕೇಳಂಗಿಲ್ಲ ರೀ ಅವರು. ಅವ್ರಿಗೆಲ್ಲ ಒರಿಜಿನಲ್ ಕಾಫೀಸು ಬೇಕು ಮತ್ತು ಜೆರಾಕ್ಸ್ ಕಾಫೀಸು ಬೇಕಾಗ್ತವೆ. ಸೊ ಅವನ್ನೆಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ ನೀವು. ಓಕೆ, ಮತ್ತು ನೋಡಿರಿ ಮುಂದೆ ಏನು ಕೊಡ್ತಾರೆ ಅಂತಂದು, ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲಾತಿಗಳನ್ನು ಮತ್ತು ಮೂಲ ದಾಖಲೆಗಳ 2 ಜೆರಾಕ್ಸ್ ಪ್ರತಿಗಳಿಗೆ ಪ್ರಾಥಮಿಕ ಅಧಿಕಾರಿಗಳಿಂದ ದೃಢೀಕರಿಸಿ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಒಂದು ಚೆಕ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಇಲ್ಲಿ ಲಾಸ್ಟ್ ನೋಟಿಫಿಕೇಷನ್ ಸಮಯದಲ್ಲಿ ಚೆಕ್ ಲಿಸ್ಟ್ ಬಿಟ್ಟಿದ್ದನ್ನು ಆಗಲೇ ತೋರಿಸಿದೆ. ಇವತ್ತು ಬಿಟ್ಟಂಥ ಚೆಕ್ ಲಿಸ್ಟ್ ನೋಡಿ, ಇದು ಸೂಚನೆಗಳಲ್ಲಿ ಬಿಟ್ಟಿದ್ದಾರೆ. ಇದನ್ನು ಏನಂತಂದರೆ ಪ್ರವೇಶ ಪತ್ರ, ಪರೀಕ್ಷೆಯ ಪ್ರವೇಶ ಪತ್ರ, ಇಟ್ ಮೀನ್ಸ್ ಹಾಲ್ ಟಿಕೆಟ್. ಓಕೆ, ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಅಂತಂದಿದೆ. ಸ್ನಾತಕೋತ್ತರ ಪದವಿ ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ. ಓಕೆ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಯನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು. ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರಿದ್ದಲ್ಲಿ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ಕೋರಲು ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ. ನಾವು ಅಪ್ಲಿಕೇಶನ್ ಹಾಕುವಾಗ ಏನು ಕೊಟ್ಟಿರ್ತೇವಲ್ಲ ಅವನಿಲ್ಲಿ ನಾವು ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೋಡಿ ಕೊಟ್ಟಿರ್ತಾರೆ ಏನಂತಂದ್ರೆ, ಅರ್ಜಿಯಲ್ಲಿ ಕೋರಿರುವಂಥ ಮೀಸಲಾತಿ ಅನುಸಾರ ಅಭ್ಯರ್ಥಿ ಹೆಸರಲ್ಲಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿಮಗೆ ಅದನ್ನು ಹೇಳಿದೆ, ನಾನು ಆಗಲೇ ಹೇಳಿದೆ, ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಡಿ ಫಾರ್ಮ್ನಲ್ಲಿ ಇರಬೇಕಂತೆ. ಪ್ರವರ್ಗ 1 ಅಭ್ಯರ್ಥಿಗಳು ಈ ಫಾರ್ಮ್ನಲ್ಲಿ ಇರಬೇಕಂತೆ. 2A 2B 3A 3B ಅವರು ಎಫ್ ಫಾರ್ಮ್ನಲ್ಲಿ ಇರಬೇಕಂತ ನೋಡಿ. ಓಕೆ, ವಿವಾಹಿತ ಅಭ್ಯರ್ಥಿಗಳು ಮತ್ತು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಹಾಗೂ ಅವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ನೋಡಿರಿ, ನಿಮ್ಮ ಯಾರ್ಯಾರ್ದೆಲ್ಲ ವಿವಾಹಿತ ಮಹಿಳೆಯರಿದ್ದೀರಲ್ಲ, ಸೊ ಅವರೆಲ್ಲ ನಿಮ್ಮ ಯಜಮಾನ್ರದ್ದು ಏನು ಮಾಡಬೇಕಾಗತ್ತೆ, ಇಲ್ಲಿ ಜಾತಿ ಯಾವುದಿರುತ್ತಲ್ಲ, ಸೊ ಆ ಒಂದು ಪ್ರಮಾಣ ಪತ್ರವನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಓಕೆ, ವಿಕಲಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಗೆ 40% ಕಡಿಮೆ ಇಲ್ಲದಿರುವ ಹಾಗೆ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ CASUE 115 ಶ್ರೇಣಿ 2005ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದಂತಹ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆಯತಕ್ಕದ್ದು. ಇನ್ನು ತೃತೀಯ ಲಿಂಗಿಗಳು ಟ್ರೈಜೆಂಡರ್ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಸೂಚನೆಗಳು ಅಂತ ಕೊಟ್ಟಿದ್ದಾರೆ ನೋಡಿ. ಏನು ಸೂಚನೆಗಳು ಅಂತ ಗಮನಿಸಿದಾಗ, ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳ ಸುಳ್ಳು, ತಿದ್ದುಪಡಿ ಮಾಡಿದ, ಟ್ಯಾಂಪರ್ಡ್, ಫಾರ್ಜ್ಡ್, ಫ್ಯಾಬ್ರಿಕೇಟೆಡ್ ದಾಖಲೆಗಳಾದಲ್ಲಿ ಅಂತಹ ಅಭ್ಯರ್ಥಿತ್ವವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುವುದು ಹಾಗೂ ಅವರ ಅರ್ಹತೆಯನ್ನು ಯಾವುದೇ ಸಮಯದಲ್ಲಾದರೂ ರದ್ದುಪಡಿಸಲಾಗುವುದು. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನೆಕ್ಸ್ಟ್ ಒನ್, ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿ ಖುದ್ದು ಹಾಜರಾಗತಕ್ಕದ್ದು. ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ವೈದ್ಯರ ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿ ಹತ್ತಿರದ ಸಂಬಂಧಿಗಳು ಮೂಲ ದಾಖಲೆಗಳನ್ನು ಹಾಜರುಪಡಿಸಬಹುದು. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಯಾರಾದರೂ ಪ್ರೆಗ್ನೆಂಟ್ ಆಗಿರ್ತೀರಾ ಅಥವಾ ಡೆಲಿವರಿ ಆಗಿರ್ತೈತಿ ಅಥವಾ ಏನಪ್ಪ ಅಂದರೆ ತುಂಬ ಗರ್ಭಿಣಿ ಆದಂಥವ್ರಿಗೆ, ಅವರಿಗೆಲ್ಲ ಟ್ರಾವೆಲಿಂಗ್ ಮಾಡೋಕ್ಕಾಗೋದಿಲ್ಲ ಅಥವಾ ಏನಾದರೂ ಬ್ಯಾಕ್ ಪೇನ್ ಇರುತ್ತೆ, ಅಂಥವ್ರು ಬಾಯ್ಸ್ ಕೂಡ ಇರ್ತೀರ. ಸೊ ಅಂಥವ್ರು ಯಾರಾದರೂ ಇದ್ದರೆ ನಿಮ್ಮ ಹತ್ತಿರದ ಸಂಬಂಧಿ ಅಂದರೆ ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ತಾಯಿ ತಂದೆ ಅವ್ರಿಗೆ ಏನು ಮಾಡಬೇಕು, ನಿಮ್ಮ ಒಂದು ಒಪ್ಪಿಗೆ ಪತ್ರವನ್ನು ಕೊಟ್ಟು ಅವ್ರ ಜೊತೆ ಏನು ಮಾಡಬೇಕು, ಈ ಮೂಲ ದಾಖಲಾತಿಗಳನ್ನು ಅಲ್ಲಿಗೆ ಕೊಟ್ಟು ಕಳಿಸ್ಬೇಕಾಗತ್ತೆ. ಅವರು ನೋಡಿ ದೃಢೀಕರಿಸಿ ಕೊಡ್ತಾರೆ. ಬಟ್ ಯಾವ ಡೇಟ್ ಕೊಟ್ಟಿದ್ದಾರಲ್ಲ ಅವತ್ತೇ ಹೋಗಬೇಕು. ಒಂದು ದಿನ ಲೇಟ್ ಆದರೂ ಕೂಡ ಅಲ್ಲಿ ಅದನ್ನು ಸ್ವೀಕರಿಸೋದಿಲ್ಲ, ಅದು ನೆನಪಿರಲಿ. ಓಕೆ,
ಪ್ರಾಧಿಕಾರವು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ನಾನು ಅದೇ ಹೇಳಿದೆ ನಿಮಗೆ ಇವಾಗ, ಮತ್ತೆ ಅದೇ ಇದೆ ನೋಡಿ ಇಲ್ಲಿ. ಓಕೆ, ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡೋದಿಲ್ಲ. ನೀವೇನು ಮಾಡಬೇಕು, ಅವತ್ತೇ ನಿಮಗೇನಾದರೂ ಅಷ್ಟು ನಿಮ್ಗೆ ತೊಂದರೆ ಇದ್ದರೆ ಅದನ್ನೇನು ಮಾಡಬೇಕು, ವೈದ್ಯಕೀಯ ಒಂದು ಪ್ರಮಾಣ ಪತ್ರವನ್ನು ತೊಗೋಬೇಕು, ಡಾಕ್ಟ್ರ್ ಹತ್ರ ತೊಗೊಂಡು ನಿಮ್ಮ ಮನೆಯವ್ರನ್ನ ಯಾರಾದ್ರೂ ಕಳಿಸ್ಕೊಡ್ಬೇಕು. ಜೊತೆಗೇನಪ್ಪ ಅಂತಂದ್ರೆ ಅವತ್ತೇ ಹೋಗ್ಬೇಕು, ನಿಮ್ಮದು ನಂಬರ್ ಯಾವತ್ತಿರುತ್ತಲ್ಲ ಅವತ್ತೇ ನೀವು ಹೋಗಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಹಾಗೂ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಸಹ ಮತ್ತೊಮ್ಮೆ ಕಾಲಾವಕಾಶ ನೀಡಲಾಗುವುದಿಲ್ಲ. ಆ್ಯಂಡ್ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನ ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ಅಂತರ್ಜಾಲದ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮೂಲ ದಾಖಲಾತಿಗಳ ಒಂದು ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ 18ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂನಲ್ಲಿ ನಡೆಸಲಾಗುವುದು. ನೀವು ಅಲ್ಲಿಗೆ ಬರಬೇಕು ಅಂತಂದು ಇಲ್ಲಿ ತಮ್ಮ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ನೋಡಿ. ಈ ಅಡ್ರೆಸ್ಸನ್ನು ನೀವು ಏನು ಮಾಡಬೇಕು, ನೋಟ್ ಮಾಡ್ಕೋಬೇಕು. ನಾನು ಮೇಲ್ಗಡೆನೇ ಹೇಳಿದೆ, ಮತ್ತು ಇಲ್ಲೇ ಮತ್ತೊಮ್ಮೆ ಕೊಟ್ಟಿದ್ದಾರೆ, ಬೇಕಂದರೆ ಬರ್ಕೋರಿ. ಓಕೆ, ಇದಿಷ್ಟು ಸೂಚನೆಗಳಾಯಿತು. ಎಸ್, ಇದಿಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೇನೆ ನಾನು. ಇನ್ನು ಹಂಗಾರೆ ನೆಕ್ಸ್ಟ್ ಹೋಗ್ಬೇಕಾದಂಥ ಒಂದು ಟಾಪಿಕ್ ಯಾವ್ದು ರೀ, ಸೆಕೆಂಡ್ ಸೆಮ್, ತರ್ಡ್ ಸೆಮ್, ಫೋರ್ತ್ ಸೆಮ್ ಇದ್ದಂಥವ್ರು ಏನು ಮಾಡ್ಬೇಕ್ರಿ ಅಂತ ಕೇಳಾಕತ್ತಿದ್ರಿ. ಮತ್ತು ಜಸ್ಟ್ ನಾವೇನಂದ್ರೆ ಈ ಕೆಲವ್ರು ಹೇಳ್ತಾರೆ, ಇಲ್ರಿ ನಾವು ಜಸ್ಟ್ ಈಗ ಏನು ಮಾಡೇವಿ, ಅಡ್ಮಿಷನ್ ಮಾಡಿಸೀವಿ, ನಾವು ಇನ್ನೂ ಕಾಲೇಜ್ಗೆ ಹೊಂಟಿಲ್ಲ, ಅಥವಾ ನಾವು ಏನಪ್ಪ ಅಂದರೆ ಫಸ್ಟ್ ಸೆಮಿಸ್ಟ್ರ್ ಇದ್ವಿ, ನಮ್ದಾಗಲೇ KCET ಕ್ವಾಲಿಫೈಡ್ ಆಯಿತು ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂತಂದಿಲ್ಲಿ ನಾನು ಒಂದು ಮಾಹಿತಿಯನ್ನು ಕೊಡ್ತೀನಿ, ನೋಡ್ಕೊಂಬಿಡಿ. ಓಕೆ, ಒಂದು ಸೆಕೆಂಡ್. ಎಸ್, ಇಲ್ಲಿದೆ ನೋಡಿ. KCET ಫಲಿತಾಂಶ ಪ್ರಕಟವಾಗಿರುವಂತಹ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ. ಹೌದು. ಓಕೆ, ಫಸ್ಟ್ ಪಾಯಿಂಟ್, ತೃತೀಯ ಅಥವಾ 4ನೇ ಸೆಮಿಸ್ಟರ್ ಅಥವಾ PG ಪೋಸ್ಟ್ ಗ್ರ್ಯಾಜುಯೇಟಲ್ಲಿರುವಂತಹ ಅಥವಾ ಇನ್ನೂ ಫಲಿತಾಂಶ ಪ್ರಕಟವಾದಂಥ ಅಭ್ಯರ್ಥಿಗಳು ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಂದ್ರೆ ಏನು ಮಾಡಬೇಕ್ರಿ ನೋಡಿ, UGC ನಿಯಮಾವಳಿಯ ಪ್ರಕಾರ ನೀವು ಉತ್ತೀರ್ಣರಾಗಿದ್ದು ಪ್ರಸ್ತುತ ನಿಮ್ಮ ಬಳಿ ಲಭ್ಯವಿರುವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಹೋಗಿ. ಹೌದಾ? ಎಸ್, ನೋಡೋಣ ಹಂಗಂದ್ರೆ ಏನಂತಂದು ನೋಡ್ರಿಲ್ಲೇ. ಓಕೆ, ಫಸ್ಟ್ ಸೆಕೆಂಡ್ ಸೆಮ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ನಿಮ್ಮ UCMS ಅಂತ ಇರುತ್ತೆ. ಯಾರ್ಯಾರೆಲ್ಲ PG ಮಾಡಕತ್ತಿರಲ್ಲ, UCMS ಅಂತಂದು ಏನು ಮಾಡ್ತಾರೆ ರೀ, ನಮ್ಮದು ಒಂದು ಮಾಹಿತಿಯನ್ನು ತುಂಬಲಿಕ್ಕೆ ಒಂದು ವೆಬ್ಸೈಟ್ ಐತೆ ನಮ್ಮದು. ಹೌದಲ್ಲ ರೀ? ಯಾರ್ಯಾರೆಲ್ಲ PG ಮಾಡ್ತಿರಲ್ಲ ಅವ್ರಿಗೆಲ್ಲ ಗೊತ್ತಿರ್ತೈತಿ ಇದು UCMS ಅಂತಂದು ಇರುತ್ತೆ. ಓಕೆ, ಸೊ UCMSನಲ್ಲಿ ಏನು ಮಾಡಿದ್ರು, ನಮ್ಮ ಒಂದು ಫಲಿತಾಂಶಗಳನ್ನ ಬಿಟ್ಟಿರ್ತಾರೆ ರೀ. ಫಸ್ಟ್ ಸೆಮ್ ಆಗಿರ್ಬೋದು, ಸೆಕೆಂಡ್ ಸೆಮ್ ಆಗಿರ್ಬೋದು, ತರ್ಡ್ ಸೆಮ್ ಆಗಿರಬಹುದು. ಸೊ ಅಲ್ಲಿ ಏನಂದರೆ ಬಿಟ್ಟಿರ್ತಾರೆ. ನಾವೇನು ಮಾಡಬೇಕಪ್ಪ ಅಂದರೆ ಅಲ್ಲಿ ನಮ್ಮ ಸರ್ಟಿಫಿಕೇಟ್ಗಳು ಏನು ಬಂದಿರ್ತಾವಲ್ಲ, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ಸ್ಗಳು ಏನು ಬಿಟ್ಟಿರ್ತಾರಲ್ಲ, ಅವುಗಳನ್ನು ಪ್ರಿಂಟೌಟ್ ತಕ್ಕೊಂಡು ಅವುಗಳಿಗೆ ಗೆಜೆಟೆಡ್ ಆಫೀಸರಿಂದ ಸೈನ್ ಮಾಡಿಸ್ಕೊಂಡು ಅವುಗಳನ್ನ ತೊಗೊಂಡೋಗಿ ಸಬ್ಮಿಟ್ ಮಾಡ್ಬೇಕು ರೀ ನಾವು. ಯಾಕಂದರೆ ನಾನು ಇವತ್ತು ಕೇಳಿ ಬಂದೆ ಕಾಲೇಜ್ನಲ್ಲಿ, ನಮಗೆ ಏನಂದರೆ ಇನ್ನೂ ಮಾರ್ಕ್ಸ್ ಕಾರ್ಡ್ಗಳು 1ನೇ ಸೆಮ್ಮಿಂದ 2ನೇ ಸೆಮ್ಮಿಂದ ಮಾರ್ಕ್ಸ್ ಕಾರ್ಡ್ಗಳು ಅಥವಾ 4th ಸೆಮ್ಮಿಂದ ಮಾರ್ಕ್ಸ್ ಕಾರ್ಡ್ಗಳು, ಹೋದ ವರ್ಷ ಕ್ಲಿಯರ್ ಆದಂತಹ ಮಾರ್ಕ್ಸ್ ಕಾರ್ಡ್ಗಳು ಇನ್ನೂ ನಮಗೆ ಕರ್ನಾಟಕ ಯೂನಿವರ್ಸಿಟಿ ನೀಡಿರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಏನು ಮಾಡ್ಬೇಕು, ನಾವು UCMSನಾಗ ನಾವು ಏನು ಪ್ರಿಂಟ್ ತಗೊಂಡಿರ್ತೇವಲ್ಲ, ರಿಸಲ್ಟ್ ಬಂದ ತಕ್ಷಣ ಪ್ರಿಂಟ್ ಏನು ತಗೊಂಡಿರ್ತೇವಲ್ಲ, ಸೊ ಅದೇ ಪ್ರಿಂಟನ್ನು ನಾವೇನು ಮಾಡಬೇಕು, ಅದಕ್ಕೊಂದು ಅಸ್ಟೆಡ್ ಮಾಡಿಸ್ಕೊಂಡು ಅದನ್ನು ನಾವು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆನ್ಲೈನ್ ಮಾರ್ಕ್ಸ್ ಕಾರ್ಡ್ ವಿತ್ ಅಸ್ಟೆಡ್ ಇರಬೇಕು ಅದಕ್ಕೆ, ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಸ್ ಕೂಡ ಅದಕ್ಕೆ ಇರಬೇಕಾಗತ್ತೆ. ಇದು ಕೇವಲ ಇನ್ನೂ ಸ್ನಾತಕೋತ್ತರ ಪದವಿ ಮುಗಿಯದ ಅಥವಾ ಫಲಿತಾಂಶ ಪ್ರಕಟವಾದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಯಾರು ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ತರ್ಡ್ ಸೆಮ್ ಅದಿರಿ ಅವರಿಗೆಲ್ಲ ಇದು ಅನ್ವಯ ಆಗುತ್ತೆ. ಹಾಗಂದ್ರೆ ಕೆಲವ್ರು ಕೇಳತ್ತಾರೆ ಏನಂತಂದ್ರೆ, ನಾವು ಈಗಾರ ಫಸ್ಟ್ ಸೆಮಿಸ್ಟರ್ ಬರೆದಿದ್ವಿ, ನಮ್ಮದು ರಿಸಲ್ಟು ಬಂದಿಲ್ಲ, ಏನೂ ಇಲ್ಲ, ಮತ್ತು ನಾವು ಪಾಸ್ ಆಗ್ಯಾವ KCET, ನಾವು ಏನು ಮಾಡೋಣ್ರಿ ಅಂತ ಕೆಲವ್ರು ಕೇಳ್ತಾ ಇದ್ದಾರೆ. ಸೊ ನೀವು ಏನು ಮಾಡಿರಿ ಅಂತಂದ್ರೆ, ಅಡ್ಮಿಷನ್ ಮಾಡಿಸಿದ್ದು ನಿಮ್ಗೆ ಏನು ಮಾಡಿರ್ತಾರೆ, ಒಂದು ಸ್ವೀಕೃತ ಪ್ರತಿ ಅಂತ ಕೊಟ್ಟಿರ್ತಾರೆ. ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ದು ಸ್ವೀಕೃತ ಪ್ರತಿ ಇರುತ್ತೆ. ಓಕೆ, ಸ್ವೀಕೃತ ಪ್ರತಿ ಇರುತ್ತೆ. ಅದಕ್ಕೊಂದು ಫೋಟೋ ಹಚ್ಚಿ ನಿಮ್ದು ಏನಂತಂದ್ರೆ ಒಂದು ಐಡೆಂಟಿ ಕಾರ್ಡ್ ಟೈಪ್ ಕೊಟ್ಟಿರ್ತಾರೆ ರೀ, ಎಲ್ಲರಿಗೂ ಕೊಟ್ಟಿರ್ತಾರೆ. ಮೈಸೂರು ಯೂನಿವರ್ಸಿಟಿ, ನೀವು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ KSUU ಅಲ್ವಾ? ಎಸ್, ಅಲ್ಲಿ ಮಾಡಿದ್ರು ಕೂಡ ಅದು ಸ್ವೀಕೃತ ಮಾಡ್ಕೊಂಡಿದ್ದು, ಫೀಸ್ ಕಟ್ಕೊಂಡಿದ್ದು ಎಲ್ಲ ಒಂದು ಅಂಶವನ್ನು ಏನಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿದ್ದು ನಿಮ್ಮದು ಕಾಫಿ ಇರ್ತೈತಿ. ನೀವು ಹೋಗಿ ಆನ್ಲೈನ್ದಾಗ ಅಪ್ಲಿಕೇಶನ್ ಹಾಕಿದ್ದೆಲ್ಲ ಕಾಫಿ ಇರ್ತದಲ್ಲ, ಆ ಕಾಫಿ ತೊಗೊರಿ. ತೊಗೊಂಡು ಅದಕ್ಕೆ ಏನು ಮಾಡಿರಿ, ಅಸ್ಟೆಡ್ ಮಾಡಿಸ್ಕೊಂಡು ತೊಗೊಂಡು ಬರ್ರಿ. ಓಕೆ, ತೊಗೊಂಡು ಬಂದು ಅದನ್ನು ಸಬ್ಮಿಟ್ ಮಾಡಿರಿ. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಏನು ಮಾಡ್ಬೇಕಂದ್ರೆ, ನಾನು ನಾಳೆ ಇನ್ನೂ ಒಂದು ಸಲ ನಿಮ್ಗೆ ಕ್ಲಿಯರಾಗಿ KA ಜೊತೆ ಮಾತಾಡಿ ಅವ್ರು ಏನು ಹೇಳ್ತಾರಲ್ಲ ಅದನ್ನು ನಿಮಗೆ ಮುಂದೆ ನಾನು ಏನು ಮಾಡ್ತೀನಿ, ಸೇಮ್ ಅವ್ರು ಏನು ಮಾತಾಡಿರ್ತಾರಲ್ಲ ಅದನ್ನು ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ, ನೋಡುವಂತ್ರಿ. ಓಕೆ, ಈಗ ನಮಗೆ ಇವತ್ತು ಬಂದಂಥ ಮಾಹಿತಿ ಪ್ರಕಾರ ನೀವೇನು ಮಾಡಬೇಕಂದ್ರೆ, ಅಡ್ಮಿಷನ್ ಟೈಮ್ನಲ್ಲಿ ನಿಮ್ಮ ಫಾರ್ಮ್ ಏನಿರುತ್ತಲ್ಲ, ಸೊ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬಹುದು ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅಷ್ಟು
ಇಷ್ಟು ತಿಳ್ಕೊಂಡಿರಿ ಇವತ್ತು. ಸ್ವಲ್ಪ ತಾಳ್ಮೆಯಿಂದ ಇರಿ, ಏನಾಗೋದಿಲ್ಲ. ನಾಳೆ ಮಧ್ಯಾಹ್ನವರೆಗೂ ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನಾನು. ಅಪ್ಡೇಟ್ ಕೊಟ್ಟು ನೀವೇನು ಮಾಡ್ಕೊರಿ, ನಾಳೆ ನಾಡಿದ್ದು 2 ದಿವಸದೊಳಗೆ ಅವನ್ನೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ ನೋಡಿರಿ. ಏನಪ್ಪ ಅಂತಂದ್ರೆ ಇದ್ರಕ್ಕೆ ಸಂಬಂಧಪಟ್ಟಂಗೆ KEಗೆ ಏನು ಮಾಡ್ತೈತೆ ಅಂತ ಟ್ವಿಟ್ ಮಾಡಿ ನಮ್ಗೆ ಸ್ಪಷ್ಟನೆಯನ್ನು ಕೊಡ್ತಾರಂತವ್ರು. ಟ್ವಿಟ್ ಮೂಲಕ ಇನ್ನೂ ಏನೇನು ಮಾಡಬೇಕೆಂಬ ಒಂದು ಮಾಹಿತಿಯನ್ನು ನಮ್ಗೆ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ವೇಟ್ ಮಾಡಿರಿ. ಓಕೆ, ಹೆಚ್ಚಿನ ಮಾಹಿತಿಗಾಗಿ KE ಹೆಲ್ಪ್ಲೈನ್ಗೆ ಕರೆ ಮಾಡಿ ಅಂದರೆ ಇದು ನಾವು ಮಾಡ್ತಿರ್ತೀನಿ. ಬೇಕಂದ್ರೆ ನೀವು ಕೂಡ ಮಾಡಬಹುದು. KE ಹೆಲ್ಪ್ಲೈನ್ ನಂಬರ್ ನಿಮ್ಗೆ ಆಗಲೇ ತೋರಿಸಿದೆ ನಾನು. ಬೇಕಾದ್ರೆ ಇನ್ನೊಂದು ಸಲ ನಾನು ಹೇಳ್ತೀನಿ, ನೋಟ್ ಮಾಡ್ಕೊರಿ. ನೀವು ಕೂಡ ಕಾಲ್ ಮಾಡಿ ನಿಮ್ದೇನು ಸಮಸ್ಯೆ ಐತಲ್ಲ ನೀವು ಹೇಳ್ಕೊಂಡ್ರೆ ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ ರೀ. ಅವರು ಸ್ವಲ್ಪ ಬೇಗ ಹತ್ತಂಗಿಲ್ಲ ಅದು ಫೋನ್. ಹತ್ತಂದ್ರೆ ಆಗಿಂದಾಗ ಅವ್ರು ಏನಪ್ಪ ಅಂತಂದ್ರೆ ನಿಮ್ಗೆ ಉತ್ತರ ಕೊಟ್ಬಿಡ್ತಾರೆ. ಇಲ್ಲ ಐತೆ ನೋಡ್ರಿ ನಂಬರ್, ತೊಗೋರಿ. ಯಾರಿಗಾರ ಬೇಕಂದ್ರೆ ತೊಗೋಬೋದು ನೀವು. 08023460460 ಇದು ಏನಂದರೆ KE ನಂಬರ್ ಆಗಿರುತ್ತೆ. ನಾನು ಕೂಡ ಇದಕ್ಕೆ ಕಾಲ್ ಮಾಡೋದು. ಮತ್ತು ನಮ್ಗೆ ಏನಾರ ಡೌಟ್ಸ್ ಇದ್ದರೆ ನಾನು ಇದಕ್ಕೆ ಕಾಲ್ ಮಾಡಿ ಅವರನ್ನು ಕೇಳ್ತಿರ್ತೇನೆ, ಅವ್ರ ಜೊತೆ ಮಾತಾಡ್ತಿರ್ತೇನೆ. ಓಕೆ, ಮತ್ತು ಇಲ್ಲಿ ಒಂದಿದೆ, ಇದು ಫ್ಯಾಕ್ಸ್ ಅನಿಸುತ್ತೆ. ಇದು ಫ್ಯಾಕ್ಸ್ ನಂಬರ್ ಇದು. ಓಕೆ, ಇದೇನು ಬೇಡ, ಇದೇನು ತೊಗೋರಿ ಸಾಕು. 08023460460 ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಿಮ್ದು ಏನಾರ ಡೌಟ್ಸ್ ಇದ್ದರೆ ನೀವು ಅವ್ರನ್ನೂ ಕೂಡ ಡೈರೆಕ್ಟಾಗಿ ಕೇಳ್ಬೋದು. ಯಾರಾದರೂ ಮಾಡಬಹುದು. ಯಾಕಂತಂದ್ರೆ ನಮ್ಮದು ಜಾತ್ಯತೀತ ಮತ ನಿರಪೇಕ್ಷಿತ ಸಾರ್ವಭೌಮ ಗಣರಾಜ್ಯ ಹೌದಲ್ರಿ, ಸಮಾಜವಾದ, ಸ್ವಾತಂತ್ರ್ಯ ಎಲ್ಲವನ್ನು ಒಳಗೊಂಡಂಥ ಒಂದು ದೇಶ. ಸೊ ನಮಗೆ 2005 ಪ್ರಕಾರ RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್, ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ. ಯಾರು ಕೂಡ ಹಿಂಜರಿಬೇಡ್ರಿ, ಯಾರು ಕೂಡ ಭಯ ಪಡೋಕೆ ಹೋಗ್ಬೇಡ್ರಿ ಮಾತಾಡೋಕೆ. ಎಲ್ಲರೂ ಕೂಡ ಎಜುಕೇಟೆಡ್ ಇರ್ತೀರ, ನಿಮ್ಮದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ಓಕೆ, ಸೊ ಹಂಗೇನಾದ್ರು ಡೌಟ್ಸ್ಗಳಿದ್ರೆ ಡೈರೆಕ್ಟಾಗಿ ನೀವು ಕೂಡ ಕಾಲ್ ಮಾಡಿ ಕೇಳಬಹುದು. ನಾವು ಹೇಳುವವರೆಗೂ ಕೂಡ ಕೆಲವರಿಗೆ ಸಮಾಧಾನ ಇರೋಂಗಿಲ್ಲ, ಏನಾಕತ್ತೆ ಈ ರೀತಿ ಟೆನ್ಷನ್ದಲ್ಲಿ ಇರ್ತೀರ. ಓಕೆ, ನೀವು ಕೂಡ ಕಾಲ್ ಮಾಡಿ ಕೇಳಬಹುದು, ಮಾತಾಡಬಹುದು. ಅವ್ರು ಏನು ಹೇಳ್ತಾರಲ್ಲ, ನಿಮ್ದು ಏನು ಸಮಸ್ಯೆ ಇರುತ್ತಲ್ಲ ಅವ್ರ ಮುಂದೆ ಹೇಳಿದ್ರೆ ಹಿಂಗೈತ್ರಿ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾರೆ, ಕನ್ನಡದಲ್ಲೇ ಮಾತಾಡ್ತಾರೆ. ಓಕೆ, ಡೋಂಟ್ ವೆರಿ. ಓಕೆ, ಇದಿಷ್ಟು ಮಾಹಿತಿಯನ್ನು ತಿಳಿಸ್ಬೇಕಾಗಿತ್ತು ನಿಮಗೆ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ವೀಡಿಯೋ ಮಾಡಬೇಕಾಗಿತ್ತು, ಅದೇ ಹೇಳಿದ್ನಲ್ಲ, ಸ್ವಲ್ಪ ಬ್ಯುಸಿ ಇದ್ದಂಥ ಕಾರಣದಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ಇವತ್ತು ನನಗೆ ಎಷ್ಟು ಇನ್ಫಾರ್ಮೇಷನ್ ಆಯ್ತಲ್ಲ ಅಷ್ಟು ನಿಮಗೆ ತಿಳಿಸಿದ್ದೀನಿ ನಾನು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳನ್ನು ನಾಳೆ ತಿಳಿಸ್ತೀನಿ. ಓಕೆ, ಮತ್ತೆ ನಿಮ್ಗೆ ಅದೇ ಹೇಳಿದ್ನಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು. ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಮತ್ತು ಈ ಒಂದು ವೀಡಿಯೋನ ಎಲ್ಲರಿಗೂ ಸ್ವಲ್ಪ ಶೇರ್ ಮಾಡಿರಿ. ಯಾರ್ಯಾರು ಕೇಸೆಟ್ ಬರ್ತಾರಲ್ಲ ಎಲ್ಲರೂ ಪಾಪ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಸೊ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.